ಅರಣ್ಯ ಸಿಬ್ಬಂದಿ ಗುಂಡೇಟಿಗೆ ಮೂವರು ಬಲಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹನೂರು ಪೊಲೀಸ್ ಠಾಣೆ ಮುಂದೆ ಪ್ರತಿಭಟನೆ ಮುಂದುವರೆದಿದೆ. ಮೃತ ಕುಟುಂಬಸ್ಥರ ಮನವೊಲಿಸೋದಕ್ಕೆ ಹರಸಾಹಸ ಪಡಲಾಗ್ತಾ ಇದೆ. ಅವರ ಮನವೊಲಿಸೋದಕ್ಕೆ ಶಾಸಕ ಮಂಜುನಾಥ್ ಹರಸಾಹಸ ಪಟ್ಟಿದ್ದಾರೆ. ಯಾವ ಮನವೊಲಿಕೆಗೂ ಕೂಡ ಅಲ್ಲಿನ ಪ್ರತಿಭಟನಾಕಾರರು ಬಗ್ತಾ ಇಲ್ಲ. ಪರಿಹಾರ ಮ್ಯಾಜಿಸ್ಟ್ರೇಟ್ ತನಿಖೆಗೆ ಪ್ರತಿಭಟನಾಕಾರರು ಒಪ್ಕೊಳ್ತಾ ಇಲ್ಲ. ಅರಣ್ಯಾಧಿಕಾರಿಗಳು ಅರಣ್ಯ ಸಚಿವರು ಸ್ಥಳಕ್ಕೆ ಬರುವಂತೆ ಪಟ್ಟು ಹಿಡಿದಿದ್ದಾರೆ. ಅಂದ್ರೆ ವನ್ಯಜೀವಿ ಸತ್ತಾಗ ಅರಣ್ಯ ಸಚಿವರು ಬರ್ತಾರೆ, ರೈತ ಸತ್ತರೆ ಸ್ಥಳಕ್ಕೆ ಬರೋದಿಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಇಬ್ಬರ ಮೃತದೇಹ ಮರಣೋತ್ತರ ಪರೀಕ್ಷೆ ನಡೆಸಿದ್ದಾರೆ. ಮೃತ ಪೀಟರ್ ಸಹೋದರಿ ಮಾರ್ಗರೇಟ್ ಈ ಬಗ್ಗೆ ಆರೋಪ ಮಾಡಿದ್ದಾರೆ. ನಾನು ನರ್ಸ್, ಒಳಗಿನ ಪರಿಸ್ಥಿತಿ ನೋಡಿದ್ರೆ ಗೊತ್ತಾಗುತ್ತೆ. ಮೃತದೇಹವನ್ನ ಐಸ್ ಬಾಕ್ಸ್ ನಲ್ಲಿ ಇಡಬೇಕಿತ್ತು, ಆದ್ರೆ ಮೃತದೇಹಗಳನ್ನ ಐಸ್ ಬಾಕ್ಸ್ ನಲ್ಲಿ ಇಟ್ಟೇ ಇಲ್ಲ. ಮೃತ ಪೀಟರ್ ಸಹೋದರಿ ಮಾರ್ಗರೇಟ್ ಈ ಬಗ್ಗೆ ಆರೋಪವನ್ನ ಮಾಡಿದ್ದಾರೆ. ಅಂದ್ರೆ ಇಬ್ಬರ ಮೃತದೇಹ ಮರಣೋತ್ತರ ಪರೀಕ್ಷೆ ನಡೆಸಿದ್ದಾರೆ, ಆದ್ರೆ ಈವರೆಗೂ ಕೂಡ ಕುಟುಂಬಸ್ಥರು ಆ ಬಗ್ಗೆ ಸಹಿ ಹಾಕಿಲ್ಲ, ಒಪ್ಪಿಗೆ ಕೊಟ್ಟಿಲ್ಲ. ಬಂದಾಯ್ತು, ನಿಮ್ಮ ಪರ್ಮಿಷನ್ ಇಲ್ಲದ್ರೆ ಪೋಸ್ಟ್ ಮಾರ್ಟಮ್ ಮಾಡಲ್ಲ ಅಂತ ಹೇಳಿ ನಮ್ಮನ್ನು ಕೇಳ್ತಾ ಇದ್ರು, ರಿಕ್ವೆಸ್ಟ್ ಮಾಡ್ತಾ ಇದ್ರು. ಎಲ್ಲ ಮಾತಾಡಿ ಫೈನಲಿ 2 ಫ್ಯಾಮಿಲಿ ಮೆಂಬರ್ಸ್ ಬಂದಾಯ್ತು. ಇಲ್ಲಿ ನಾವು ಮಾತ್ರ ಅಲ್ಲೇ ಇದ್ವಿ. ಮಾರ್ನಿಂಗು ನಮ್ಮನ್ನು ಕರೆದ್ಬಿಟ್ಟು ಮಾತಾಡಿ ಸರಿ ಹೋಗಿ ನೋಡೋಣ ಏನಂತ ಹೋಗಿ ನೋಡೋಣ ಅಂತ ಇಲ್ಲಿ ಬಂದರೆ, ಇಲ್ಲಿ ಹೋಗಿ ಡೆಡ್ ಬಾಡಿ ತೋರಿಸ್ಬಿಟ್ಟು ಮುಂದೆ ಫೋಟೋ ತೆಗಿ ನಿಂತ್ಕೊಂಡ್ರು. ಅಷ್ಟೇ ಇವ್ರದ್ದು ಪ್ರೊಸೀಜರ್. ಏನು ನಮಗೆ ಈ ಥರ ಇದೆ, ಪೋಸ್ಟ್ ಮಾರ್ಟಮ್ ಮಾಡ್ತೀವಿ ಇದೆಲ್ಲ ಏನು ಯಾವುದ್ರ ಬಗ್ಗೆನೂ ನಮಗೆ ಎಕ್ಸ್ಪ್ಲೈನ್ ಕೊಟ್ಟಿಲ್ಲ. ಈ ಥರ ಮಾಡಿದ್ರೆ ಏನು, ಆಲ್ರೆಡಿ ಸೈನ್ ಆಗಿದೆ, 2 ಪೋಸ್ಟ್ ಮಾರ್ಟಮ್ ನಡೆದೋಗಿದೆ. ನಾನು ನರ್ಸೆ ಅದು ಹೆಂಗೆ ಹೋಗ್ತದಂತ ಗೊತ್ತು. ನೆನ್ನೆ ಡೆಡ್ ಬಾಡಿಗಳು ತಗೊಂಡು ಬಂದ್ಬಿಟ್ಟು ಸುಮ್ಮನೆ ಬೀಸಾಕಿ ಹೋಗಿದ್ರು. ಆವಾಗಲೂ ಫ್ರೀಸರಲ್ಲಿ ಇಟ್ಟಿಲ್ಲ. ಕೈ ಕಾಲಲ್ಲಿ ಹಿಂಗಾಗೋಗಿದೆ, ಸ್ಮೆಲ್ ಸ್ಟಾರ್ಟ್ ಆಗ್ತದೆ. ನಾವು ನನ್ನ ತಂಗಿ ಹತ್ರ ಹೇಳಿ ಹೋಗಿ ರಿಕ್ವೆಸ್ಟ್ ಮಾಡು, ಫ್ರೀಸರಲ್ಲಿ ಇರಲಿ, ಇಷ್ಟೇನ ಬೆಲೆ. ಫಾರೆಸ್ಟ್ನ ಯಾರನ್ನೂ ಅರೆಸ್ಟ್ ಮಾಡಿಲ್ಲ, ಯಾವ ತನಿಖೆನೂ ಆಗಿಲ್ಲ. ಸುಮ್ಮನೆ ಅದು ಕೊಡ್ತೀವಿ ಇದು ತರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆಗಿದೆ ಸರ್, ಅವ್ರೆಲ್ಲ ಅಂತಾರೆ ನಾವು ಹೋಗ್ಬೇಕಾದ್ರೆ ಎಲ್ಲ ಗ್ಲೌ ಹಾಕೊಂಡು ಎಲ್ಲ ಫುಲ್ ಬ್ಲಡ್, ಕೈ ಎಲ್ಲ ಬ್ಲಡ್ ಆಗಿ ನಿಂತ್ಕೊಂಡಿದ್ದಾರೆ. ಪೋಸ್ಟ್ ಮಾರ್ಟಮ್ ಆಗೋದು ಯಾವ ಇಲ್ಲಿ ಕೇಳಿದ್ರೆ ವೈಫ್ಗೂ ಗೊತ್ತಿಲ್ಲ ಆಯ್ತಾ. ಪೋಸ್ಟ್ ಮಾರ್ಟಮ್ ಆಗಿರೋ ಬಗ್ಗೆ, ಆಲ್ರೆಡಿ ಆದವ್ರ ಬಗ್ಗೆ ವೈಫ್ ಗೊತ್ತಿಲ್ಲ. ಒಬ್ಬ ಅನ್ನ ಬಂದ್ಬಿಟ್ಟು ಅವ್ರು ಒಪ್ಪಿಗೆ ಕೊಟ್ಟು ಇದೆಲ್ಲ ಆಗಿರೋದು. ಓಕೆ, ನಮಗೆಲ್ಲ ಯಾವ ಒಪ್ಪಿಗೆನೂ ಇಲ್ಲ. ನಮಗೆ ಇದು ಒಂದು ನ್ಯಾಯ ಸಿಗದೆ ನಾವು ಯಾವುದು ಒಪ್ಕೊಳ್ಳಲ್ಲ ಸರ್. ಇದೆಲ್ಲ ನಮ್ಮನ್ನ ಯಾಮರಿಸ್ತಾ ಇದ್ದಾರೆ. ಇನ್ನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ. ಹೊನ್ನೂರು ಪ್ರತಿಭಟನೆ ನಡೀತಾ ಇದೆ, ಆ ಭಾಗದಿಂದ ದಿಲೀಪ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಇನ್ನು ಕೆಆರ್ ಆಸ್ಪತ್ರೆ ಮೈಸೂರು ಭಾಗದಿಂದ ನಮ್ಮ ಪ್ರತಿನಿಧಿ ರಾಮ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮೊದಲನೇದಾಗಿ ರಾಮ್, ಈಗ ಇದುವರೆಗೂ ಕೂಡ ಮತ್ತೆ ನಿಮ್ಮನ್ನ ಸಂಪರ್ಕಿಸ್ತೀನಿ. ಮೃತ ಕುಟುಂಬದವರನ್ನ ಯಾಮಾರಿಸಿದ್ರ ಪೊಲೀಸರು? ಸಹಿ ಪಡೆದಿದ್ದು, ಪಂಚನಾಮೆಗೆ ಮಾಡಿದ್ದು, ಪೋಸ್ಟ್ ಮಾರ್ಟಮ್ ಮಾಡಿದ್ರ? ಅಂದ್ರೆ ಪಂಚನಾಮೆಗೆ ಅಂತ ಹೇಳಿ ಸಹಿ ಮಾಡಿಸ್ಕೊಂಡು ಪೋಸ್ಟ್ ಮಾರ್ಟಮ್ ಮಾಡಿದ್ರ ಅನ್ನುವಂತಹ ಅನುಮಾನ. ಮೂವರ ಮರಣೋತ್ತರ ಪರೀಕ್ಷೆಗೆ ಕುಟುಂಬದವರು ಈವರೆಗೂ ಕೂಡ ಒಪ್ಪಿಗೆ ಕೊಟ್ಟಿಲ್ಲ. ಪಂಚನಾಮೆ ಹೆಸರಲ್ಲಿ ಕುಟುಂಬದವರಿಂದ ಸಹಿ ಪಡೆದಿದೆ ಕಾಕಿ. ಕುಟುಂಬದವರ ಒಪ್ಪಿಗೆ ಇಲ್ಲದೆ ಮರಣೋತ್ತರ ಪರೀಕ್ಷೆ ಆಯ್ತಾ? ಅಮಾಯಕತೆಯನ್ನ ದುರುಪಯೋಗ ಪಡಿಸಿಕೊಂಡಂತಹ ಆರೋಪಗಳು ಕೇಳಿ ಬರ್ತಾ ಇದೆ. ಈಗ ತಾನೇ ಅವರ ತಂಗಿಯೊಬ್ರು ಮಾತನಾಡ್ತಾ ಇದ್ರು, ಅವರು ಇದೇ ಆರೋಪವನ್ನ ಮಾಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾ ಇದ್ರು ನಮ್ಮ ಪ್ರತಿನಿಧಿ ರಾಮ್. ಈಗ ಗಮನಿಸ್ತಾ ಇರೋ ಹಾಗೆ ನಿನ್ನೆಯಿಂದಲೂ ಕೂಡ ಪ್ರತಿಭಟನೆ ನಡೀತಾ ಇದೆ. ಬೆಳಗ್ಗೆಯಿಂದ ಪ್ರತಿಭಟನೆಯ ಕಾವು ಹೆಚ್ಚಾಗಿದೆ. ಆದ್ರೂ ಕೂಡ ಮರಣೋತ್ತರ ಪರೀಕ್ಷೆಗೆ ಈವರೆಗೂ ಕೂಡ ಒಪ್ಪಿಗೆಯನ್ನ ಕೊಟ್ಟಿಲ್ಲ ಕುಟುಂಬಸ್ಥರು. ಆದ್ರೆ ಮರಣೋತ್ತರ ಪರೀಕ್ಷೆ ಆಗೇ ಬಿಟ್ಟಿದೆ ಅನ್ನುವಂತಹ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಸದ್ಯದ ಪರಿಸ್ಥಿತಿ ಹಾಗೆ ಕಂಡು ಬರ್ತಾ ಇದೆಯಾ ರಾಮ್? ಮಂಜು ನಾಗರಾಜ್, ಖಂಡಿತ ಕುಟುಂಬಸ್ಥರು ಹೇಳ್ತಾ ಇರುವಂಥದ್ದು, ನಮ್ಮ ಬೇಡಿಕೆಗಳು ಈಡೇರುವವರೆಗೂ ಸಹ ಮರಣೋತ್ತರ ಪರೀಕ್ಷೆಗೆ ಅನುಮತಿಯನ್ನು ನೀಡೋದಿಲ್ಲ ಅಂತೇಳಿ. ಈಗ ಅವ್ರು ಮಾಡ್ತಾ ಇರುವಂಥ ಆರೋಪ, ನಮ್ಮನ್ನ ಯಾಮಾರಿಸಿ ಈಗಾಗಲೇ 2 ಮೃತದೇಹಗಳ ಮರಣೋತ್ತರ ಪರೀಕ್ಷೆಯನ್ನು ನಡೆಸಿದ್ದಾರೆ ಅಂತೇಳಿ. ನಾನೀಗ ಕೆಆರ್ ಆಸ್ಪತ್ರೆಯ ಶವಾಗಾರದ ಬಳಿ ಇದ್ದೇನೆ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಮೃತರ ಕುಟುಂಬಸ್ಥರು ಹೇಳ್ತಾ ಇರುವಂಥದ್ದು, ಪಂಚನಾಮೆಗೆ ಅಂತೇಳಿ ನಮ್ಮ ಹತ್ರ ಸಹಿಯನ್ನು ತೆಗೆದುಕೊಂಡ್ರು. ಈಗಾಗಲೇ 2 ಮೃತದೇಹಗಳ ಮರಣೋತ್ತರ ಪರೀಕ್ಷೆಯನ್ನು ಅವರು ಮಾಡಿ ಮುಗಿಸಿದ್ದಾರೆ ಅಂತೇಳಿ. ಅಂದರೆ ಪಂಚನಾಮೆಗೆ ಅಂತ ಸಹಿಯನ್ನು ತೆಗೆದುಕೊಂಡಂಥವ್ರು ಏಕಾಏಕಿ ಮರಣೋತ್ತರ ಪರೀಕ್ಷೆಯನ್ನು ಮಾಡಿ ಮುಗಿಸಿದರೆ ನಮಗೆ ಲಿಖಿತ ರೂಪದಲ್ಲಿ ಒಂದು ಭರವಸೆ ಸಿಗಬೇಕಾಗಿತ್ತು. ಯಾರು ಎನ್ಕೌಂಟರ್ನ ಮಾಡಿದರೆ ಆ 7 ಜನರನ್ನು FIR ಅಲ್ಲಿ ನಮೂದಿಸಬೇಕಾಗಿತ್ತು. ಯಾಕಂದರೆ ಅರಣ್ಯ ಇಲಾಖೆಯವರು ಅಂತ ಅಷ್ಟೇ FIR ಅಲ್ಲಿತ್ತು. ಅವರನ್ನು ಬಂಧಿಸುವಂಥ ಕೆಲಸವನ್ನು ಮಾಡಬೇಕು, ಅವರನ್ನು ಸೇವೆಯಿಂದ ವಜಾಗೊಳಿಸಬೇಕು. ಮತ್ತು ಮೃತರ ಕುಟುಂಬದವರು ಚಿಕ್ಕ ಮಕ್ಕಳಿದ್ದಾರೆ, ಅವರ ಭವಿಷ್ಯದ ದೃಷ್ಟಿಯಿಂದ ಒಂದು ಲಿಖಿತವಾದಂತಹ ಭರವಸೆ ಕೊಟ್ಟರೆ ಮಾತ್ರ ನಾವು ಮರಣೋತ್ತರ ಪರೀಕ್ಷೆಗೆ ಸಹಿಯನ್ನು ಹಾಕ್ತೇವೆ, ಅನುಮತಿಯನ್ನು ನೀಡ್ತೇವೆ ಅಂತ ಹೇಳಿದ್ರು. ಆದರೆ ಪಂಚನಾಮೆಯನ್ನು ನಡೆಸಬೇಕು, ಅದಕ್ಕೆ ಸಹಿ ಹಾಕಿ ಅಂತೇಳಿ ಪಂಚನಾಮೆಯ ಒಂದು ಸಹಿಯನ್ನು ತೆಗೆದುಕೊಂಡು 2 ಮೃತದೇಹಗಳ ಈಗ ಮರಣೋತ್ತರ ಪರೀಕ್ಷೆ ಆಗಿದೆ
ಆಗಿದೆ ಒಂದು ಆರೋಪವನ್ನ ಅವರ ಸಹೋದರಿಯೇ ನೇರವಾಗಿ ಮಾಡ್ತಾ ಇರುವಂಥದ್ದು. ಇದೆಲ್ಲವನ್ನು ನೋಡಿದ್ರೆ ಎಲ್ಲೋ ಅವರ ಮುಗ್ಧತೆಯನ್ನ ಯಾಮಾರಿಸುವಂತ ಕೆಲಸ ಆಗಿದೆಯಾ ಅನ್ನೋ ಒಂದು ಆರೋಪ ಕೇಳಿ ಬರ್ತಾ ಇದೆ. ಈಗಲೂ ಸಹ ನೀವು ನೋಡ್ತಾ ಇರಬಹುದು ಅಧಿಕಾರಿಗಳ ಜೊತೆ ಮಾತಿನ ಒಂದು ಚಕಮಕಿ ಆಗ್ತಾ ಇರುವಂಥದ್ದು. ಅದೇ ಕಾರಣಕ್ಕಾಗಿ ನಾವು ಪಂಚನಾಮೆಗೆ ಅನುಮತಿಯನ್ನ ಕೊಟ್ಟಿದ್ವು, ಆದ್ರೆ ಪೋಸ್ಟ್ ಮಾರ್ಟಮ್ಗೆ ಕೊಡೋದಕ್ಕೆ ಅಂತೇಳಿ. ಸೊ ಅವರ ಸಹೋದರಿ ಈಗ ನಮ್ಮ ಜೊತೆಗಿದ್ರೆ. ಮೇಡಮ್ ಈಗ ಪಂಚನಾಮೆಗೆ ಅನುಮತಿ ಕೊಟ್ಟಿದ್ದ ಅಥವಾ ಹೇಗೆ ಅಂತೇಳಿ? ಏನು ಸರ್? ಪಂಚನಾಮೆಗೆ ಸಹಿ ಹಾಕಿದ್ದಕ್ಕೆ ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ ಅಂತ ಅಥವಾ ಹೇಗೆ ಅಂತ? ಸರ್ ಯಾರು ಸೈನ್ ಏನು ತಗೊಂಡಿಲ್ಲ. ಸೈನ್ ಏನು ತಗೊಂಡು ಸರ್ ಇಲ್ಲ, ನಮಗೆ ಒಂದು ಮಿಸ್ಗೈಡ್ ಆಗಿದೆ ಪೊಲೀಸ್ ಅವರಿಂದನೋ ಇಲ್ಲ ಬೇರೆ ನಮ್ಮ ಕೊಲೀಗ್ಸಿಂದನೋ ಮಿಸ್ಗೈಡ್ ಆಗಿದೆ. ಇಲ್ಲಿ ಬಂದು ಜಸ್ಟ್ ಒಂದು ಸ್ಕ್ಯಾನಿಂಗ್ ಅಂತ ಹೇಳ್ತಾರೆ. ಸ್ಕ್ಯಾನಿಂಗ್ ಆದರೆ ಪೋಸ್ಟ್ ಮಾರ್ಟಮ್ ಇಲ್ಲ ಅಂತಲೇ ಹೇಳಿ ಆ ಥರ ನಂಬ್ಕೊಂಡು ನಾವು ಬಂದ್ವಿ. ಇಲ್ಲಿ ನೋಡಿದರೆ ಅಲ್ಲಿ ನಿಂತ್ಕೊಂಡು ಸೌದ ಮುಂದ್ಗಡೆ ನಿಂತ್ಕೊಂಡು ಫೋಟೋ ತೆಗೆದ್ರೆ ಅದು ಪೋಸ್ಟ್ ಮಾರ್ಟಮ್ಗೆ ಒಂದು ನಾವು ಒಪ್ಕೊಟ್ಟಂಗೆ ಆಯ್ತಾ. ಆ ಪ್ರಕ್ರಿಯೆ ಆಗ್ತಾ ಇತ್ತು, ನಾವು ಒಪ್ಕೊಂಡಿಲ್ಲ, ವಾಪಸ್ ಬಂದಿದ್ವಿ. ಇದರಲ್ಲಿ ಏನಿಲ್ಲ ಸರ್. ನಮ್ಮ ಒತ್ತಾಯ ಏನಂದರೆ ಇಷ್ಟೆಲ್ಲ ಆಯ್ತಲ್ಲ, ಇಷ್ಟೆಲ್ಲ ನಾವು ಈ ಫಾರೆಸ್ಟ್ ಅವ್ರನ್ನ ಯಾರನ್ನೂ ಅರೆಸ್ಟ್ ಮಾಡಿಲ್ಲ, ಅವ್ರು ತಪ್ಸ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಯಾರೂ ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ದಾರೆ. ನೀವು FIR ಕಾಪಿ ಕೊಡಿ, ಇದೆಲ್ಲ ತನಿಖೆ ಆದಮೇಲೆ ನಾವು ಅವ್ರು ಅರೆಸ್ಟ್ ಮಾಡ್ತೀವಿ ಅಂತ ಹೇಳ್ತಾರಲ್ಲ, ಅದೇ ಥರ ಜನಗಳು ಹೊಡೆದಾದ್ಮೇಲೆ ಪೊಲೀಸನ್ನ ಶೂಟ್ ಮಾಡಿದ್ಮೇಲೆ ಇದೇ ಮಾಡ್ತಾರಾ? ಇವ್ರನ್ನ ಪೊಲೀಸ್ ಅವ್ರನ್ನ ಏನೋ ಪೋಸ್ಟ್ ಮಾರ್ಟಮ್ ಆದಮೇಲೆ ನಾವು ತನಿಖೆ ಮಾಡ್ತೀವಿ ಅಂತ ಹೇಳ್ತಾರಾ? ಇಮಿಡಿಯೇಟಾಗಿ ಅರೆಸ್ಟ್ ಮಾಡಲ್ವಾ? ಇದ್ಯಾಕೆ ಆಗ್ತಾ ಇಲ್ಲ ಅಲ್ಲ? ಇದ್ಯಾಕೆ ಆಗ್ತಾ ಇಲ್ಲ ಅಷ್ಟೇ ನಾವು ಕೇಳ್ತಾ ಇರೋದು ಸರ್. ಒಂದು ನಿಮಿಷ ಸರ್, ನಮಗೆ ಯಾವನ ಅಧಿಕಾರಿ ಅಂತ ನಮ್ಗೆ ಗೊತ್ತಿಲ್ಲ. ನಾನು ಹಿಂಗೆ ಹೇಳೋದು ನಿಜವಾಗ್ಲೂ. ಯಾಕಂದರೆ ಅವ್ರಿಗೆ ಒಂದು ರೆಸ್ಪೆಕ್ಟು ಇಲ್ಲ. ನನಗೆ ಹೊಡೆದಾಕಿದ್ದಾರೆ ಸರ್, ಎಷ್ಟು ಮಟ್ಟಿಗೆ ಹೊಡೆದಾಕಿದ್ದಾರೆ. ಇದು ಅಕಸ್ಮಾತ್ ಆಗಿರೋದಲ್ಲ, ಗುಂಡಿನ ದಾಳಿ ಆ ಕಡೆ ಈ ಕಡೆ ಆಗಿರೋದಲ್ಲ, ಬೇಕಂತಲೇ ಕೊಲೆ. ಹೆಂಗಿದೆ ಇಲ್ಲೆಲ್ಲ ಫುಲ್ಲು, ಇಲ್ಲೆಲ್ಲ ಹೊಡೆದಿದ್ದಾರೆ. ಹೆಂಗಿದೆ ಅನ್ ಗೊತ್ತಾ ನಮ್ಮ ತಮ್ಮ? ನೋಡೋಕೆ ಆಗ್ತಾಯಿಲ್ಲ ನಮಗೆ. ನಮ್ಗೆ ಗೊತ್ತಾಗ್ತದೆ ಸರ್, ಇದೆಲ್ಲ ನೋಡ್ಬೇಕು. ನಾವು ಹೆಂಗೆ ಒಪ್ಕೊಡ್ಲಿ? ಅದು ಯಾರನ್ನ ಅರೆಸ್ಟ್ ಮಾಡಿದ್ದಾರೆ, ಎಲ್ಲ ತಪ್ಪಿಸ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ತಾರೆ. ಯಾರು ನೇಮ್ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಗೊತ್ತಾಗಲ್ಲ? ಇವಾಗ ಬಯೋಮೆಟ್ರಿಕ್ ಇದೆ, ಸಿಗ್ನೇಚರ್ ಇದೆ, ಯಾರು ಡ್ಯೂಟಿಗೆ ಹೋಗ್ತಾರೆ ಬರ್ತಾರೆ, ಯಾರು ಲೀವಲ್ಲಿ ಇದ್ದಾರೆ ಅಂತೆಲ್ಲ ಗೊತ್ತಿರ್ತದೆ. ಯಾಕೆ ತಗೊಂಡಿಲ್ಲ? ನಮ್ಮ ಜನಗಳೆಲ್ಲ ಅಲ್ಲಿ ಇವಾಗೆಲ್ಲ ಏನೋ ಹೇಳಿ ಅಲ್ಲಿ ಯಾರು ಪ್ರೊಟೆಸ್ಟ್ ಮಾಡಿದ್ರೆ ಎಲ್ಲ ಕಳಿಸ್ಬಿಟ್ಟಿದ್ದಾರೆ. ಹಂಗೆ ಕಳಿಸಿದ ತಕ್ಷಣ ಮುಗೀತಾ? ಈಗ ಕುಮಾರ್ ಮತ್ತೆ ಆಂಟೋನಿಯವರ ಮರಣೋತ್ತರ ಪರೀಕ್ಷೆ ಆಗಿದೆ ಅಂತೇಳಿ, ಮತ್ತೆ ನಿಮ್ಮ ಬ್ರದರ್ಗೂ ಕೊಟ್ಟಿಲ್ಲ, ಪೀಟರ್ ಅವ್ರಿಗೆ ಕೊಟ್ಟಿಲ್ಲ ಅಂತ ಯಾಕಂದ್ರೆ ಅಲ್ಲಿ ಹೋಗಿ ಎಲ್ಲ ಗ್ಲೌ ಅಲ್ಲಿ ಹಾಕೊಂಡು ಎಲ್ಲ ಫುಲ್ ಬ್ಲಡ್ ಹ್ಯಾಂಡಲ್ಲಿ ನಿಂತ್ಕೊಂಡಿದ್ರು. ನನ್ನ ಪ್ರಕಾರ ಅವ್ರದ್ದು ಪೋಸ್ಟ್ ಮಾರ್ಟಮ್ ಆಗಿದೆ. ಅಲ್ಲಿ ಒಬ್ರು ಅವ್ರ ಕಡೆಯವರು ಒಬ್ರು ಬಂದ, ಹೌದು ಪೀಟರ್ ಅವ್ರು ಆಗಿಲ್ಲ, ನಮ್ಮ ತಮ್ಮ. ಯಾಕಂದ್ರೆ ಅವ್ರ ಕಡೆಯವರು ಹೋಗಿ ಅವ್ರಿಗೆ ಕೊಟ್ಟಿದ್ದಾರೆ. ಅವ್ರು ಯಾರ ಹತ್ರನೂ ಹೇಳ್ಕೊಂಡಿಲ್ಲ. ಓಕೆನಾ? ಅವ್ರು ಏನು ಮಾತಾಡಿದ್ರು ಏನು ಮಾತಾಡ ಗೊತ್ತಿಲ್ಲ. ನಾವು ಅನುಮತಿ ಕೊಟ್ಟಿಲ್ಲ ಸರ್, ಕೊಟ್ಟಿಲ್ಲ. ಇದು ಅವರ ಸಂಬಂಧಿಕರ ಒಂದು ಸ್ಪಷ್ಟವಾದಂತಹ ಮಾತುಗಳು. ಯಾವುದೇ ಅನುಮತಿಯನ್ನು ಪಡ್ಕೊಳ್ಳದೆ ನಾವು ಪಂಚನಾಮೆಯನ್ನ ಮಾಡ್ತೇವೆ ಅಂತೇಳಿ ಸಹಿಯನ್ನು ತೆಗೆದುಕೊಂಡ್ರು. ಆದರೆ ಈಗಾಗಲೇ 2 ಮೃತದೇಹಗಳ ಮರಣೋತ್ತರ ಪರೀಕ್ಷೆ ನಡೆಸಿದ್ದಾರೆ. ಪೀಟರ್ ಅವ್ರದ್ದು ಇನ್ನೂ ಸಹ ಆಗಿಲ್ಲ, ನಾವು ಅನುಮತಿಯನ್ನು ಕೊಡೋದಿಲ್ಲ, ನಮಗೆ ಲಿಖಿತ ಭರವಸೆ ಸಿಗುವವರೆಗೂ ಸಹ ನಾವು ಅನುಮತಿ ಕೊಡಲ್ಲ ಅನ್ನೋ ಸ್ಪಷ್ಟ ಮಾತುಗಳನ್ನ ಹೇಳ್ತಾ ಇರುವಂತದ್ದು. ಮಧು ನಾಗರಾಜ್ ಹಾಗೆ ಸಂಪರ್ಕದಲ್ಲಿ ದಿಲೀಪ್, ಈ ಹೊನೂರು ಭಾಗದಲ್ಲಿ ಈಗಾಗಲೇ ಶಾಸಕರು ಕೂಡ ಭೇಟಿ ಕೊಟ್ಟಿದ್ರು, ಮನವೊಲಿಸುವಂತಹ ಪ್ರಯತ್ನಗಳನ್ನ ಮಾಡಿದ್ರು ಅಂತ. ಆದ್ರೂ ಕೂಡ ಪ್ರತಿಭಟನಾಕಾರರು ಯಾವುದಕ್ಕೂ ಕೂಡ ಭಕ್ತಾ ಇಲ್ಲ ಅಂತ. ಮತ್ತೆ ಯಾವ್ದಾದ್ರು ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರಾ? ಸದ್ಯದ ಪರಿಸ್ಥಿತಿ ಯಾವ ರೀತಿ ಇದೆ ದಿಲೀಪ್? ಮತ್ತು ಏನು ನಿನ್ನೆಯಿಂದನೂ ಕೂಡ ಪ್ರತಿಭಟನೆಗಳು ನಡೀತಾ ಇರುವಂಥದ್ದು. ಪ್ರತಿಭಟನೆ ನಡೀತಾ ಇದೆ. ಪ್ರತಿಭಟನಾ ಸ್ಥಳಕ್ಕೆ ಅನೂರು ಶಾಸಕರಾದಂಥ ಮಂಜುನಾಥ್ ಅವರು ಬಂದು ಮನವೊಲಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಪ್ರತಿಭಟನಾಕಾರರಾಗಿರ್ಬೋದು, ಕುಟುಂಬಸ್ಥರಾಗಿರ್ಬೋದು, ಎಲ್ಲರನ್ನ ಮನವೊಲಿಸುವ ಕೆಲಸವನ್ನು ಮಾಡಲಾಗ್ತಾ ಇದೆ. ಒಂದು ಕಡೆ ನ್ಯಾಯಾಂಗ ತನಿಖೆ ಆಗಬೇಕು ಅನ್ನುವಂಥದ್ದು ಆದೇಶ ಕೇಳ್ಕೊಂಡಿದ್ರು. ಆ ನ್ಯಾಯಾಂಗ ತನಿಖೆ ಕೂಡ ಆಗ್ತಾ ಇರುವಂಥದ್ದು. ಜೊತೆಗೆ ಪರಿಹಾರ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಕೇಳ್ಕೊಂಡಿದ್ರು. ಅದೇ ರೀತಿ ಅಂತ ವೈಯಕ್ತಿಕವಾಗಿ 10 ಲಕ್ಷ ಪರಿಹಾರ, ಜೊತೆಗೆ 5 ಲಕ್ಷ ಸರ್ಕಾರದಿಂದ ಪರಿಹಾರ ಕೊಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ ಒಂದು ಆದೇಶವನ್ನು ಮಾಡಿರುವಂಥದ್ದು. ಇದು ಯಾವುದಕ್ಕೂ ಕೂಡ ಬಗ್ಗಿಲ್ಲ. ಈಗ ನಿರಂತರವಾಗಿ ಪ್ರತಿಭಟನೆಗಳಾಗ್ತಾ ಇದೆ. ಜೊತೆಗೆ ಹಲವು ಸಂಘಟನೆಗಳಾಗಿರ್ಬೋದು, ವಿವಿಧ ಪಕ್ಷಗಳ ಮುಖಂಡರುಗಳು ಕೂಡ ಈ ಒಂದು ಪ್ರತಿಭಟನೆಗೆ ಸಾಥನ್ನು ಕೊಟ್ಟಿರುವಂಥದ್ದು. ಈಗ ನಮ್ಮ ಜೊತೆಗೆ SDP ರಾಜ್ಯಾಧ್ಯಕ್ಷರಾದಂಥ ಅಬ್ದುಲ್ ಮಜೀದ್ ಅವರು ಕೂಡ ಇರುವಂಥದ್ದು. ಅವರು ಕೂಡ ಒಂದು ಪ್ರತಿಭಟನೆಗೆ ಸಾಥನ್ನು ಕೊಟ್ಟಿದ್ದಾರೆ. ಅವರು ಕೂಡ ಸರ್, ನಿಮ್ಮ ಬೇಡಿಕೆ ಏನಿದೆ ಅನ್ನುವಂಥದ್ದು ಸರ್? ಬಹಳ ಮುಖ್ಯವಾಗಿ ಈ ಒಂದು ಹನೂರಿನ ಈ ಎನ್ಕೌಂಟರ್ ಏನಿದೆ, ಇದು ಸರ್ಕಾರಿ ಪ್ರಾಯೋಜಿತ ಕೊಲೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತಾನೆ. 80ನೇ ಸ್ವಾತಂತ್ರ್ಯದ ದಿನಾಚರಣೆಯಂದೇ ಯಾವುದೇ ಕಾನೂನು ಪ್ರಕ್ರಿಯೆಯನ್ನು ನಡೆಸದೆ ಈ ರೀತಿ ಕೊಲೆಗಡುಕಿರುವುದು ಪ್ರಜಾತಂತ್ರ ವಿರೋಧಿ. SDPI ನಿನ್ನೆಯಿಂದಲೇ ಈ ಘಟನೆಯನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತಾ ಇರುವಂಥದ್ದು. ಇದರಲ್ಲಿ ಬಹಳ ಪ್ರಮುಖವಾಗಿ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಮಾಡಿರುವಂಥದ್ದು ಇದು ಕಾನೂನು ವಿರೋಧಿ ಕ್ರಮ ಆಗಿರ್ತದೆ. ಹಾಗಾಗಿ ಸರ್ಕಾರಕ್ಕೆ ಏನು ಮ್ಯಾಜಿಸ್ಟ್ರೇಟ್ ತನಿಖೆ ಅನ್ನುವಂಥದ್ದು ನಾವು ಒಪ್ಪೋದಿಲ್ಲ. ಯಾಕೆಂದರೆ ಸರ್ಕಾರದ ಅಧಿಕಾರಿ ಮಾಡಿರೋದ್ರಿಂದ ಇದು ಯಾವುದೇ ನ್ಯಾಯ ಸಿಗುವಂಥ ನಿರೀಕ್ಷೆ ಇಲ್ಲ.
ಹೈಕೋರ್ಟ್ನ ಹಾಲಿ ನ್ಯಾಯಾಧೀಶರಿಂದ ಈ ತನಿಖೆ ಆಗಬೇಕು ಅನ್ನೋಂಥದ್ದು ಒಂದನೇ ಬೇಡಿಕೆ ಆಗುತ್ತೆ. ಎರಡನೇದು, ಮರಣೋತ್ತರ ಪರೀಕ್ಷೆಗೆ ಕುಟುಂಬದವರ ಒಪ್ಪಿಗೆ ಇಲ್ಲದೆ ನೀವು ಮರಣೋತ್ತರ ಪರೀಕ್ಷೆ ಮಾಡಿರುವಂಥದ್ದು ಹಲವು ಅನುಮಾನಗಳಿಗೆ ಇಲ್ಲಿ ಎಡೆ ಮಾಡಿಕೊಡ್ತಾ ಇದೆ, ತೆಗೆದುಕೊಂಡೋಗಿರೋದು. ಮೂರನೇದು ವಿಚಾರ, ಚಾಮರಾಜನಗರದ ಹನೂರು, ಚಾಮರಾಜನಗರ ಜಿಲ್ಲೆ, ಇಲ್ಲಿ ಆಸ್ಪತ್ರೆ ಇದೆ, ಕೊಳ್ಳೇಗಾಲದಲ್ಲಿ ಆಸ್ಪತ್ರೆ ಇದೆ, ಚಾಮರಾಜನಗರ ಜಿಲ್ಲಾ ಆಸ್ಪತ್ರೆ ಇದೆ, ಮೆಡಿಕಲ್ ಕಾಲೇಜ್ ಇದೆ. ಇದೆಲ್ಲವನ್ನು ಇಟ್ಟುಕೊಂಡು ಯಾವುದೇ ಮಾಹಿತಿ ನೀಡದೆ, ಪೊಲೀಸ್ನವ್ರಿಗೂ ಕೂಡ ಮಾಹಿತಿ ನೀಡದೆ, ಕುಟುಂಬ ವರ್ಗಕ್ಕೆ ಮಾಹಿತಿ ನೀಡದೆ ಯಾಕೆ ನೀವು ಮೈಸೂರಿಗೆ ಶಿಫ್ಟ್ ಮಾಡಿದ್ರಿ, ಇದೆಲ್ಲ ಅನುಮಾನಗಳ ಹುತ್ತಾಗಿರ್ತದೆ. ಹಾಗಾಗಿ SDPI ಈ ಸರ್ಕಾರಕ್ಕೆ ಆಗ್ರಹಿಸೋದು, ಒಂದನೇದು ಹಾಲಿ ಹೈಕೋರ್ಟ್ನ ನ್ಯಾಯಾಧೀಶರಿಂದ ಇದನ್ನು ತನಿಖೆ ನಡೆಸಬೇಕು. ಎರಡನೇದು, ಈ ಕುಟುಂಬಕ್ಕೆ 1 ಕೋಟಿ ರೂಪಾಯಿ ಪರಿಹಾರವನ್ನು ಕೊಡಬೇಕು ಪ್ರತಿ ಕುಟುಂಬಕ್ಕೆ. ಇದು ಸರ್ಕಾರಿ ಪ್ರಾಯೋಜಿತ ಕೊಲೆ, ನೀವೇ ಇದರ ಜವಾಬ್ದಾರಿ. ಮೂರನೇ ಪೇಟೆಗೆ ಹೋಗಿದ್ರು ಅನ್ನುವಂಥದ್ದು ಆರೋಪ ಇರುವಂಥದ್ದು ಸರ್. ನೋಡಿ, ಇಲ್ಲಿ ವಿಚಾರ ಇರುವಂಥದ್ದು ಏನು, ಈ ಕಥೆಯನ್ನು ಅರಣ್ಯ ಇಲಾಖೆ ಕಟ್ಟಿರ್ತಾ ಇದ್ದಾರೆ. ಆ್ಯಕ್ಚುಲಿ ಕುಟುಂಬದವ್ರಿಗೆ ಹೇಳಿದ್ದಾರೆ ಅವರು ದನಗಳು ಹಿಂದಿನ ರಾತ್ರಿ ಬಂದಿರಲಿಲ್ಲ, ಆ ದನವನ್ನು ಹುಡ್ಕೊಂಡು ಹೋಗಿದ್ರು ಅನ್ನೋಂಥ. ಇವ್ರು ಏನು ಹೇಳ್ತಾರೆ, ಗುಂಡಿನ ಚಕಮಕಿ ನಡೆಸಿದರೆ ಯಾವುದಾದ್ರೂ ಅರಣ್ಯ ಸಿಬ್ಬಂದಿಯ ಮೇಲೆ ಯಾವುದಾದ್ರೂ ಒಂದು ಗುಂಡು ತಗಲಿರೋ ಗುರುತಿದೆಯಾ, ಗಾಯದ ಗುರುತಿದೆಯಾ? ಇದನ್ನೇ ನಾನು ಹೇಳ್ತಾ ಇರೋದು. ಏನು ಈ ಒಂದು ಸ್ಟೋರಿಯನ್ನು, ನೆರೆಟಿವನ್ನು ಅರಣ್ಯ ಇಲಾಖೆ ಕ್ರಿಯೇಟ್ ಮಾಡ್ತಾ ಇದೆ. ಇದನ್ನು ಹಾಲಿ ನ್ಯಾಯಾಧೀಶರಿಂದ ತನಿಖೆ ಮಾಡಿ ಮತ್ತು ಇವರ ಮೇಲೆ, ಈ ಅಧಿಕಾರಿಗಳೇನಿದೆ, ಕೊಲೆ ಪ್ರಕರಣವನ್ನು ದಾಖಲಿಸಬೇಕು, ಕೂಡಲೇ ಇವರನ್ನ ಅಮಾನತುಗೊಳಿಸಬೇಕು. ಇವಿಷ್ಟು ಪ್ರತಿಭಟನಾಕಾರಗಳ ಮಾತುಗಳಾಗಿರುವಂಥದ್ದು. ನ್ಯಾಯಾಧೀಶರ ಮೂಲಕ ತನಿಖೆ ಆಗಬೇಕು, ಮ್ಯಾಜಿಸ್ಟ್ರೇಟ್ ತನಿಖೆಗೆ ನಾವು ಒಪ್ಪಲ್ಲ ಅನ್ನುವಂಥದ್ದು ಪ್ರತಿಭಟನಾಕಾರಗಳ ಒತ್ತಾಯ ಆಗಿರುವಂಥದ್ದು. ಮಧು. ಓಕೆ ದಿಲೀಪ್, ಹಾಗೆ ರಾಮ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇನ್ನು ಎಲ್ಲಾ ವಿಚಾರಗಳನ್ನ ಎಲ್ರಿಗೂ ತಿಳಿಸೋಕ್ಕಾಗಲ್ಲ, ಇದು CM DK ಶಿವಕುಮಾರ್ ಅವರ ಹೇಳಿಕೆ. ಬಂದೂಕು ಹಾಗೆ 2 ಚೀಲ ಪ್ರಾಣಿಗಳ ಮಾಂಸ ಸೀಸ್ ಆಗಿದೆ. ಕೊಡಗಿನ ಭಾಗಮಂಡಲಕ್ಕೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ CM ರಿಯಾಕ್ಟ್ ಮಾಡಿದ್ದಾರೆ. ಒಬ್ರು ಎಸ್ಕೇಪ್ ಆಗಿದ್ದಾರೆ ಅಂತ ಮಾಹಿತಿ ನೀಡಿದ್ದಾರೆ. ಅರಣ್ಯ ಇಲಾಖೆಯವರು ನನಗೆ ಮಾಹಿತಿ ಕೊಟ್ಟಿದ್ದಾರೆ, ಅವರಿಗೆ ಪರಿಹಾರ ಕೊಡುವ ಬಗ್ಗೆ ಚಿಂತನೆ ನಡೆಸ್ತಾ ಇದ್ದೀವಿ. ಕೊಡಗಿನ ಭಾಗಮಂಡಲದಲ್ಲಿ CM DK ಶಿವಕುಮಾರ್ ಅವರ ರಿಯಾಕ್ಷನ್ ಇದು. ಅವ್ರಿಗೆ ಎಲ್ಲ ವಿಚಾರನೂ ಎಲ್ಲರಿಗೂ ತಿಳಿಸೋಕ್ಕಾಗಲ್ಲ. ಏನೇನು ಸತ್ಯ ಇದೆ ಎಲ್ಲ ನನಗೂ ಬೆಳಗ್ಗೆ ಅಷ್ಟೊತ್ತಿಗೆ ಮಾಹಿತಿ ಬಂತು. ನನ್ನಲ್ಲೂ ಕೂಡ ಎಲ್ಲ ದಾಖಲೆಗಳು ನನಗೆ ತಿಳಿಸಿದ್ದಾರೆ. ಅರಣ್ಯ ಇಲಾಖೆಯವರು ಬಂದು ಕಂಪ್ಲೀಟ್ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ನು ನನಗೆ ತಿಳಿಸಿದ್ದಾರೆ. ಅವರು ಬಂದೂಕ ಸೀಸ್ ಆಗಿದೆ, ಆಮೇಲೆ ಮಾಂಸ 2 ಚೀಲ ಮಾಂಸ ಎಲ್ಲ ಕೂಡ ಸೀಸ್ ಆಗಿದೆ. ಕಾಡು ಪ್ರಾಣಿಗಳ ಮಾಂಸ ಎಲ್ಲ ಸೀಸ್ ಆಗಿದೆ. ಒಬ್ಬರು ಎಸ್ಕೇಪ್ ಆಗಿದ್ದಾರೆ, ಅದು ನಮ್ಮ ಆಫೀಸರ್ಸ್ ಹೇಳಿದ್ದು. ಇನ್ನು ಕೆಲವೆಲ್ಲ ಮಾಹಿತಿ ಎಲ್ಲ ಬರ್ತದೆ, ಕೆಲವರೆಲ್ಲ ಇನ್ಫಾರ್ಮೇಷನ್ ಎಲ್ಲ ತೆಗೆದುಕೊಳ್ತಾ ಇದ್ದಾರೆ. ಕಾಡಿನಲ್ಲಿ ಯಾರ್ಯಾರು ಈ ಥರ ಆದರೆ ಎನ್ಕೌಂಟ್ರಿಗೆ ಅವರ ರಕ್ಷಣೆಗೆ ಅವ್ರ ಕಡೆಗೂ ನಮ್ಮ ಅರಣ್ಯ ಸಂಬಂಧಿಯವ್ರಿಗೂ ಕೂಡ ಅವರು ಶೂಟ್ ಮಾಡಿದ್ದಂಥ ಮಾಹಿತಿಯನ್ನು ಅವರು ತೋರಿಸ್ಕೊಡ್ತಾರೆ. ನಾನು ಅದಕ್ಕೆ ಒಂದು ಜುಡಿಷಿಯಲ್ ಎನ್ಕ್ವೈರಿ ಕೂಡ ನಮ್ಮ ಮ್ಯಾಜಿಸ್ಟ್ರೇಟ್ ಮಟ್ಟದಲ್ಲಿ ಒಂದು ಎನ್ಕ್ವೈರಿ ಕೂಡ ಈಗಾಗಲೇ ನಾನು ಹೇಳಿದ್ದೇನೆ, ಪ್ರಾರಂಭ ಆಗ್ತದೆ. ಪರಿಹಾರ ಬೇಕು ಅನ್ನೋದು ಕೂಡ ಪುಟ್ಟರಂಗ ಶೆಟ್ಟರ ಮತ್ತು ಸ್ಥಳೀಯ ಶಾಸಕರು ಮಂಜುನಾಥ್ ಅವರ ಒತ್ತಡ ಕೂಡ ನನ್ನಲ್ಲಿತ್ತು. ಮೃತರ ಕುಟುಂಬಕ್ಕೆ ತಲಾ 15 ಲಕ್ಷ ಪರಿಹಾರ ನೀಡ್ತೇವೆ. ಹನೂರು ಶಾಸಕ ಮಂಜುನಾಥ್ ಪರಿಹಾರ ಘೋಷಣೆ ಮಾಡಿದ್ದಾರೆ. ಸರ್ಕಾರ 5 ಲಕ್ಷ ಪರಿಹಾರವನ್ನ ಘೋಷಿಸಿದೆ. ನಾನು ವೈಯಕ್ತಿಕವಾಗಿ 10 ಲಕ್ಷ ಪರಿಹಾರ ಕೊಡ್ತೇನೆ. ಪರಿಹಾರದ ಜವಾಬ್ದಾರಿಯನ್ನ ನಾನೇ ತೆಗೆದುಕೊಂಡಿದ್ದೇನೆ. ಅವರು ಹೇಳಿದಂತೆ ನ್ಯಾಯಾಂಗ ತನಿಖೆ ಕೂಡ ಆಗ್ತಾ ಇದೆ. ಫೈರ್ ಮಾಡಿದ ಸಿಬ್ಬಂದಿ ಕರೆತನ್ನಿ ಅಂತ ಹೇಳ್ತಾ ಇದ್ದಾರೆ, ಅದಾಗುವುದಿಲ್ಲ. ಆದರೆ ಎಲ್ಲ ಅರಣ್ಯ ಇಲಾಖೆ ಸಿಬ್ಬಂದಿ ನಾಪತ್ತೆಯಾಗಿದ್ದಾರೆ ಅನ್ನುವಂಥ ಮಾಹಿತಿಯನ್ನ ಅಲ್ಲಿನ ಶಾಸಕರು ಕೊಟ್ಟಿದ್ದಾರೆ. ಈಗ ನಾನು ಸರ್ಕಾರ ಈಗ 5 ಲಕ್ಷ ರೂಪಾಯಿ ಘೋಷಣೆ ಮಾಡಿದೆ. ಉಳಿದಂತೆ ಇನ್ನೂ 10 ಲಕ್ಷ ರೂಪಾಯಿ ನಾನು ನನ್ನ ವೈಯಕ್ತಿಕವಾಗಿ ಮತ್ತೆ ಉಳಿದಂಗೆ 10 ಲಕ್ಷ ರೂಪಾಯಿ ಒಂದು ಸಂಗ್ರಹ ಮಾಡ್ತಾಯಿದ್ದೀನಿ. ಒಂದು ಕುಟುಂಬಕ್ಕೆ 15 ಲಕ್ಷ ರೂಪಾಯಿ ತಾತ್ಕಾಲಿಕವಾಗಿ ಅವರಿಗೆ ಪರಿಹಾರನ ಕೊಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೀನಿ. ಇದು ಭಾಳ ಆ ಕೆಲಸ ನಾನು ಏನು ಮಾಡಿದ್ದೀನಿ ನನ್ನೊಬ್ಬನಿಗೆ ಗೊತ್ತು. ಸೊ ಆ ಕೆಲಸ ಆಗ್ತಾಯಿದೆ. ಸೊ ಯಾಕೆಂದರೆ ಅವರ ಒಂದು 5 ಲಕ್ಷ ರೂಪಾಯಿ ಮಾತ್ರ ಘೋಷಣೆ ಆಗಿದೆ. ಇನ್ನು ಉಳಿದಂಥದ್ದು CM ಜಿಲ್ಲಾಧಿಕಾರಿಗಳು ಕೊಡ್ತಾರೆ, ಸರ್ಕಾರ ಕೊಡ್ತಿದೆ, ಅದು ಆಗ್ತಿದೆ. ಇನ್ನು ಉಳಿದಂಗೆ ಇನ್ನು 10 ಲಕ್ಷ ರೂಪಾಯಿ, ಒಟ್ಟು 15 ಲಕ್ಷ ರೂಪಾಯಿ ಒಂದು ಕುಟುಂಬಕ್ಕೆ ಇವತ್ತು ಅವ್ರು ತಲುಪಿಸ್ತಾ ಇದೆ. ಈಗ